ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮಾಡ್ತಿರೋದು ಎಗ್ ಬುರ್ಜಿ. ಸೊ ಎಲ್ಲರೂ ಮಾಡ್ತಾರೆ, ಸೊ ನಾನು ಹೇಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಸೊ ಎಗ್ ಬುರ್ಜಿಗೆ ಬೇಕಾಗಿರೋದು ಒಂದು ಈರುಳ್ಳಿ ಕಟ್ ಮಾಡಿರೋದು ಆ್ಯಂಡ್ 1 ಟೊಮೊಟೊ ಕಟ್ ಮಾಡಿರೋದು ಆ್ಯಂಡ್ 2 ಮೆಣಸಿನಕಾಯಿ ಮತ್ತು ಕೊತ್ತಂಬರಿ, ಸಾಸಿವೆ, ಹಾಗೆ ಮೊಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ ಸಾಸಿವೆ, ಅರಿಶಿನ. ಸೊ ಇದಿಷ್ಟು ಎಗ್ ಬುರ್ಜಿ ಮಾಡೋಕ್ಕೆ ಬೇಕಾಗಿರೋದು. ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸೊ ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ಇವಾಗ ಇದು ಸ್ವಲ್ಪ ಇದಾಗಬೇಕು, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಫಸ್ಟ್ ಸ್ವಲ್ಪ ಈರುಳ್ಳಿ ಹಾಕ್ಕೋಬೇಕು. ಬನ್ನಿ ಹಾಕ್ಕೊಳ್ಳೋಣ ಈರುಳ್ಳಿ. ನೀವೇ ನೋಡ್ತಿದ್ದೀರಾ. ಈರುಳ್ಳಿ ಮತ್ತು ಮೆಣಸಿನ ಇದು ಎರಡು ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ಫ್ರೆಂಡ್ಸ್. ಅದಾದಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊ ಎರಡು ಹಾಕ್ಕೊಳ್ತಿದ್ದೀನಿ. ಸೊ ಬನ್ನಿ ಇವಾಗ ಇದು ಸ್ವಲ್ಪ ರೋಸ್ಟ್ ಆಗೋ ತನಕ ಚೆನ್ನಾಗಿ ಹಾಗೆ ಸ್ವಲ್ಪ ಜೀರಿಗೆ ಇವಾಗ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್ ನಾನು. ಆವಾಗ ಮತ್ತೆ ಸೊ ಹಾಗೆ ಕೊತ್ತಂಬರಿ. ಸೊ ಇದನ್ನು ಸ್ವಲ್ಪ ರೋಸ್ಟ್ ಆಗೋದ್ರಿಂದ ಹೀಗೆ ಮಾಡ್ತೀನಿ. ಸ್ವಲ್ಪ ರೋಸ್ಟ್ ಆಗಿದೆ, ಚೆನ್ನಾಗಿ ರೋಸ್ಟ್ ಆಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸೊ ಇವಾಗ ನಾವು ರೆಡಿ ಮಾಡಿರುವಂತಹ ಮೊಟ್ಟೆನ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ತುಂಬ ಬೇಗನೆ ನಾವು ಈ ಥರ ಮಾಡ್ತಾನೆ ಇರಬೇಕು. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕೆಲವರು ಮೊದಲೇ ಹಾಕ್ಕೊಳ್ತಾರೆ, ಸೊ ನಾನು ಇವಾಗ ಹಾಕ್ಕೊಳ್ತಿದ್ದೀನಿ. ಹೇಗೆ ಬೇಕಾದರೂ ಮಾಡ್ತಿದ್ದೀನಿ. ಫೈನಲ್ ಆಗಿ ಎಗ್ ಬುರ್ಜಿ ರೆಡಿ ಇದೆ. ಎಷ್ಟು ಈಸಿಯಾಗಿ ಮಾಡಿದ್ದೀನಿ, ನೀವೇ ನೋಡಿದ್ದೀರಾ. ಸೊ ಬನ್ನಿ ನಾವು ಇವಾಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ.